ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಒಂದು ಅಮೇಝಿಂಗ್ ಪ್ರಾಡಕ್ಟ್ಸ್ ಲಾಂಚ್ ಆಗಿದೆ. ಆಲ್ರೆಡಿ ಲಾಂಚ್ ಆಗಿ ತುಂಬ ದಿವಸ ಆಯಿತು. ಸೊ ಅದು ಯಾವುದು ಅಂತ ಹೇಳಿದ್ರೆ ಔಟರ್ ನ್ಯೂಟ್ರಿಷನಲ್ಲಿ ಸಾಕಷ್ಟು ಬರುತ್ತೆ. ಕ್ಲೆನ್ಸರ್ ಬರುತ್ತೆ, ಟೋನರ್ ಬರುತ್ತೆ, ಮಾಯ್ಶ್ಚರೈಸರ್, ಸೀರಮ್ ಎಲ್ಲ ಬರುತ್ತೆ. ಸೊ ಇವತ್ತು ಮೇಯ್ನ್ ಫಸ್ಟ್ ಯೂಸ್ ಮಾಡಬೇಕಾದ ಕ್ಲೆನ್ಸರ್ ಬಗ್ಗೆ ಮಾತಾಡ್ತಾ ಹೋಗೋಣ. ಮತ್ತು ತುಂಬ ಜನ ಯಾಕೆ ಇಷ್ಟು ಲೇಟಾಗಿ ರಿವ್ಯೂ ಬರ್ತಿದೆ, ಯಾಕೆ ಇಷ್ಟು ಈ ವಿಡಿಯೋ ಲೇಟಾಗಿ ಬರುತ್ತೆ, ಯಾಕಂದರೆ ಪ್ರಾಡಕ್ಟ್ಸ್ ಲಾಂಚ್ ಆಗಿ ತುಂಬ ದಿವಸ ಆಯಿತು. ಬಟ್ ನಾನು ಯಾಕೆ ಲೇಟಾಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ, ಇದನ್ನ ಯೂಸ್ ಮಾಡಿ ನನಗೇನು ಅನಿಸ್ತೋ ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ ನಾನು ಶೇರ್ ಮಾಡೋದು. ಸೊ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ನನ್ನ ಸ್ಕಿನ್ಗೆ ಹೆಂಗೆ ಅಪ್ಲೈ ಆಗುತ್ತೆ, ನಾರ್ಮಲಾಗಿ ಹೆಂಗೆ ಅಪ್ಲೈ ಆಗುತ್ತೆ, ಸೊ ಇದೆಲ್ಲ ನೋಡಬೇಕಾಗುತ್ತೆ. ಸುಮ್ಮನೆ ಯಾವುದೋ ಒಂದು ತಂದುಬಿಟ್ಟು ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಓದ್ಬಿಟ್ಟು ವೀಡಿಯೋ ಮಾಡೋದಕ್ಕಾಗಲ್ಲ. ಯಾಕಂದರೆ ಇಂಗ್ರೀಡಿಯೆಂಟ್ಸ್ಗಿಂತ ಅದು ಪ್ರಾಕ್ಟಿಕಲಿಟಿಯಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಸೊ ನನಗೇನು ಫೀಡ್ಬ್ಯಾಕ್ ಇದೆ, ನನಗೇನು ಅನಿಸುತ್ತೆ, ಸೊ ಅದ್ರ ಬೇಸ್ ಮೇಲೆ ನಾನು ಮಾತಾಡೋದು. ಸೊ ಹಂಗಾಗಿ ಪ್ರಾಡಕ್ಟ್ಸ್ ಬಂದು ತುಂಬ ದಿವಸ ಯೂಸ್ ಮಾಡ್ತಿದ್ರು ಕೂಡ ನನಗೆ ಸ್ಯಾಟಿಸ್ಫೈ ಆದಮೇಲೆ ನಾನು ಅದನ್ನ ವೀಡಿಯೋ ಮಾಡೋದು. ಇದು ಕನ್ಕ್ಲೂಷನ್. ಸೊ ಮತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತು ಸಾಕಷ್ಟು ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತಹ ಮತ್ತು ಫಿಟ್ನೆಸ್ಗೆ ಸಂಬಂಧಪಟ್ಟಂತಹ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಇದು ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಕೊನೆವರೆಗೂ ಶೇರ್ ಮಾಡಿ. ಮತ್ತು ಯಾರ್ಯಾರು ಫೇಸ್ ವಾಶ್ನ ಯೂಸ್ ಮಾಡಬೇಕು ಮತ್ತು ಕ್ಲೆನ್ಸರ್ ಯೂಸ್ ಮಾಡಬೇಕು ಅಂತಿದ್ದರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಫಸ್ಟ್ ಆಫ್ ಆಲ್ ಇದನ್ನು ಶುರು ಮಾಡೋಕ್ಕಿಂತ ಮುಂಚೆ ಸಾಕಷ್ಟು ಹೊರಗಡೆ ಪ್ರಾಡಕ್ಟ್ಸ್ಗಳು ಇದೆ. ಫೇಸ್ ವಾಶ್ ಆಗಿರಲಿ, ಕ್ಲೆನ್ಸರ್ ಆಗಿರಲಿ, ಅಥವಾ ಬೇರೆ ಬೇರೆ ಮಾಯ್ಶ್ಚರೈಸರ್, ಸೀರಮ್ ಯಾವುದೇ ಆಗಲಿ ತುಂಬ ಪ್ರಾಡಕ್ಟ್ಸ್ಗಳಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಕೆಮಿಕಲ್ ಲೆಸ್ ಇರೋವಂಥ ಸಿಗೋದು ಸಾಧ್ಯನೇ ಇಲ್ಲ ಅನಿಸುತ್ತೆ. ಯಾಕಂದ್ರೆ ತುಂಬ ಕಷ್ಟ ಇದೆ. ಕಡಲೆ ಹಸಿಟ್ಟು ಹಾಕ್ಬೇಕಾಗುತ್ತೆ. ಆ್ಯಕ್ಚುಲಿ ಕಡಲೆ ಹಸಿಟ್ಟಲ್ಲಿ ಕೂಡ ಇವಾಗ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಅರ್ಶಿನ ಕೂಡ ಹಾಕ್ಕೊಳ್ತೀವಿ, ಅದಕ್ಕೂ ಕೂಡ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಕಷ್ಟ ಇದೆ ಇವಾಗ ನಾವು ನಾರ್ಮಲಾಗಿ ಕೆಮಿಕಲ್ ಲೆಸ್ ಇರೋವಂಥದ್ದು ಫೇಸ್ ವಾಶ್ ಅಥವಾ ಫೇಸ್ ಕ್ಲೆನ್ಸರ್ನ ಯೂಸ್ ಮಾಡೋದು ತುಂಬ ಕಷ್ಟ ಇದೆ. ಇಟ್ಸ್ ಓಕೆ, ಇವತ್ತು ನಮ್ಮದು ಟಾಪಿಕ್ ಅದಲ್ಲ. ಸೊ ಇವತ್ತು ಹರ್ಬಲ್ ಲೈಫ್ ಲಾಂಚ್ ಮಾಡಿರುವಂತಹ ಮೊದಲನೇ ಪ್ರಾಡಕ್ಟ್ಸ್ ಇತ್ತೀಚೆಗೆ ಆಲ್ಮೋಸ್ಟ್ 1 ಮಂತ್ ಆಯಿತು ಅಂತ ಅನಿಸುತ್ತೆ. 1 ಮಂತ್ 1.5 ಮಂತ್ ಆಯಿತು ಇದು ಲಾಂಚ್ ಮಾಡಿ. ಇದು ನಾನು ಆಲ್ಮೋಸ್ಟು ಒಂದು 1 ಮಂತ್ ಹತ್ತಿರ ಒಂದು 28 ಡೇಸ್ 29 ಡೇಸ್ ಆಯಿತು ಇದನ್ನ ಯೂಸ್ ಮಾಡಿ. ಸೊ ನನಗೆ ಹೆಂಗೆ ಅನಿಸ್ತು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕಿಂತ ಇದರಲ್ಲಿ ಏನೇನು ಇಲ್ಲ ಅನ್ನೋದು ಮುಖ್ಯ ಆಗುತ್ತೆ, ಸರಿನಾ? ಸೊ ಅದ್ರ ಬಗ್ಗೆ ಫಸ್ಟು ಮಾತಾಡೋಣ. ಸೊ ಇದನ್ನು ನನಗೆ ಯಾಕೆ ಇಷ್ಟ ಆಯಿತು ಅಂತ ಹೇಳ್ತೀನಿ. ಇದರಲ್ಲಿ ಯೂಸ್ ಮಾಡಿರುವಂಥದ್ದೆಲ್ಲ 2 ಮೇಜರ್ ಇಂಗ್ರೀಡಿಯೆಂಟ್ಸ್. ಒಂದು ಬಂದು ಟರ್ಮರಿಕ್ ಅಂದರೆ ಅರಿಶಿನ, ಎರಡನೇದು ಬಂದು ನೀಮ್. ಸೊ ಇದು ನೀಮ್ ಅಂತ ಹೇಳಿದ್ರೆ ಏನು, ಬೇವಿನ ಎಲೆ. ಸೊ ಇವೆರಡು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕಂಟೆಂಟ್ಸ್. ಯಾಕಂದರೆ ನ್ಯಾಚುರಲ್ಲಾಗಿ ಸ್ಕ್ರಬ್ ಮಾಡೋದಕ್ಕೆ ಮತ್ತು ನ್ಯಾಚುರಲ್ಲಾಗಿ ಫೇಸ್ನ ಕ್ಲೆನ್ಸ್ ಮಾಡೋದಕ್ಕೆ 2 ಪ್ರಾಪರ್ಟೀಸ್ನ ನಾವು ಇವಾಗಿಂದ ಯೂಸ್ ಮಾಡ್ತಿಲ್ಲ. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಬರೋಕ್ಕಿಂತ ಮುಂಚೆ 100 ವರ್ಷಗಳಿಂದ ಇದನ್ನ ಯೂಸ್ ಮಾಡ್ತಿದ್ವಿ. ಈಗಲೂ ಕೆಲವು ಕೂಡ ಇವತ್ತಿಗೂ ಇದನ್ನು ಯೂಸ್ ಮಾಡ್ತಾರೆ. ಬಟ್ ಇವಾಗಿನ ಪೊಲ್ಯೂಷನ್, ಇವಾಗಿನ ಡಸ್ಟ್, ಇವಾಗಿನ ಫುಡ್ ಹ್ಯಾಬಿಟ್ಸ್, ಇವಾಗಿನ ಲೈಫ್ ಸ್ಟೈಲ್ಗೆ ಸಾಕಾಗ್ತಾ ಇಲ್ಲ. ಇಟ್ಸ್ ಓಕೆ. ಸೊ ಇದನ್ನು ಮಿಕ್ಸ್ ಮಾಡಿ ಹೆಂಗಂದ್ರೆ ಹಂಗೆ ಹಾಕಿಲ್ಲ. ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಇಲ್ಲಿ ಮೆನ್ಷನ್ ಮಾಡಿರೋದು ಕ್ಲಿನಿಕಲಿ ಪ್ರೂವನ್, ಡರ್ಮಟಾಲಜಿಕಲಿ ಸೇಫ್. ನೆನ್ಪಿಟ್ಕೊಳ್ಳಿ, ಡರ್ಮಟಾಲಜಿ ಅಂತ ಹೇಳಿದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂಥ ವಿಭಾಗ, ಸರಿನಾ? ಬೊಟಾನಿಕಲ್ ಇಂಗ್ರೀಡಿಯೆಂಟ್ಸ್ ವೆರಿಫೈಡ್ ಫಾರ್ ಕ್ವಾಲಿಟಿ ಆ್ಯಂಡ್ ಅಥೆಂಟಿಸಿಟಿ, ಇನ್ಸ್ಪೈರ್ಡ್ ಬೈ ಆಯುರ್ವೇದ. ಅಂದರೆ ಆಯುರ್ವೇದನ ಬೇಸ್ ಮಾಡಿಕೊಂಡು ಸೊ ಇದರಲ್ಲಿ ಏನೇನು ಇರಬೇಕು ಅದನ್ನೆಲ್ಲ ಕರೆಕ್ಟಾಗಿ ಇದೆಯಾ ಚೆಕ್ ಮಾಡಿ ಇದು ಡರ್ಮಟಾಲಜಿ ಪ್ರೂವ್ ಮಾಡಿರುವಂಥ ಒಂದು ಅಮೇಝಿಂಗ್ ಪ್ರಾಡಕ್ಟ್ಸ್. ಇದು ಮೇನ್ ಥಿಂಗ್. ಆ್ಯಂಡ್ ನೆಕ್ಸ್ಟ್ ಬಂದು ಇದರಲ್ಲಿ ಸಾಧಾರಣವಾಗಿ ನಾವು ಹೊರಗಡೆ ಯೂಸ್ ಮಾಡುವಂಥ ಏನೇನು ಕೆಮಿಕಲ್ಸ್ಗಳಿದೆಯೋ ಅದು ಯಾವುದೂ ಕೂಡ ಇದರಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ, ಸರಿನಾ? ಮೆನ್ಷನ್ ಮಾಡಿಲ್ಲ ಅಂದರೆ ಮಾತ್ರ ಇರಲ್ಲ ಅಂತಲ್ಲ, ಇರುತ್ತೆ. ಬಟ್ ಇದರಲ್ಲಿ ಬಂದು FSSAI ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾಯಿಂದ ಅಂಗೀಕೃತವಾಗಿ ಬಂದಿರುವಂತಹ ಎಲ್ಲ ಪ್ರಾಡಕ್ಟ್ಸ್ನೂ ಕೂಡ ಮಾರ್ಕೆಟ್ ಮಾಡುವಂಥದ್ದು ಹರ್ಬಲ್ ಲೈಫ್ ನ್ಯೂಟ್ರಿಷನ್, ಸರಿನಾ? ಇದ್ರದ್ದು ಹೆಡ್ ಆಫೀಸ್ ಬೆಂಗಳೂರಿನಲ್ಲೇ ಇದೆ ಮತ್ತು ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳನ್ನು ಇಂಡಿಯಾದಲ್ಲೇ ಇದೆ. ಸೊ ಹಂಗಾಗಿ ಯಾವುದೇ ರೀತಿಯಾದಂತಹ ವರಿ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಇದು ನಿಮ್ಗೆ ಆವಾಗಲೇ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಹೇಳಿದೆ ಇದರಲ್ಲಿ ಏನೇನು ಹಾಕಿಲ್ಲ ಅನ್ನೋ ತಿಳ್ಕೊಂಡ್ರೆ ಖುಷಿ ಆಗುತ್ತೆ ಅಂತ. ಸೊ ನೋ ಆ್ಯಡೆಡ್ ಫಾಸ್ಫೇಟ್ಸ್, ಪ್ಯಾರಾಬಿನ್ಸ್, ಸಲ್ಫೇಟ್ಸ್, ಸಿಂಥೆಟಿಕ್ ಡೈಸ್ ಆ್ಯಂಡ್ ಕೊಲರೆಂಟ್ಸ್ ಮತ್ತು ಪೆಥಲೈಟ್ಸ್. ಸೊ ಇದು ಯಾವುದು ಕೂಡ ಇದರಲ್ಲಿ ಆ್ಯಡ್ ಮಾಡಿಲ್ಲ. ಇದೆಲ್ಲ ಕೂಡ ನಾರ್ಮಲಾಗಿ ಫೇಸ್ ವಾಶಲ್ಲಿ ಆ್ಯಡ್ ಮಾಡಿರ್ತಾರೆ, ಸಿಂಪಲ್ ಅಷ್ಟೇ. ಸೊ ಹಂಗಾಗಿ ಅದನ್ನು ಯೂಸ್ ಮಾಡಿದ್ರೆ ಸೊ ಅದು ಇಮ್ಮಿಡಿಯೇಟ್ಲಿ ರಿಯಾಕ್ಷನ್ಸ್ ಆಗಿ ನಮ್ಮ ಸ್ಕಿನ್ನ ಗ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ ಮೇಲಿರುವಂತಹ ಕೆಲವೊಂದಷ್ಟು ಏನು ಹೊರಗಡೆಯಿಂದ ಬರುವಂಥ ಧೂಳು, ಪ್ರದೂಷಣೆಯಿಂದ ಧೂಳು ಏನಿದೆಯೋ ಅದನ್ನೆಲ್ಲ ಕ್ಲೆನ್ಸ್ ಮಾಡೋದು ಖಂಡಿತ ಹೆಲ್ಪ್ ಆಗುತ್ತೆ, ನಿಜ. ಅದಕ್ಕೋಸ್ಕರ ಫೇಸ್ ವಾಶ್ನ ನಾವು ಸಾಕಷ್ಟು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀವಿ. ಆದರೆ ಅದು ಯೂಸ್ ಮಾಡ್ತಾ ನಮ್ಮ ಸ್ಕಿನ್ ಆ ಕೆಮಿಕಲ್ಗೆ ಒಗ್ಗೋಗ್ಬಿಡುತ್ತೆ. ಏನು ಫೇಸ್ ವಾಶ್ ಹೊರಗಡೆ ಯೂಸ್ ಮಾಡೋದು ಕೆಮಿಕಲ್ ಹೋಗೋಗ್ಬಿಡುತ್ತೆ.
ಅದು ಇರಲೇಬೇಕು ಅಂತ ಹಂಗೆ ಆಗ್ಬಿಡುತ್ತೆ. ಒಂದು ವೇಳೆ ಯೂಸ್ ಮಾಡಲಿಲ್ಲ ಡಲ್ ಅಂತ ಅನ್ಸೋದು, ಮತ್ತು ಯೂಸ್ ಮಾಡ್ತಾ ಡ್ರೈ ಸ್ಕಿನ್ ಆಗುವಂಥದ್ದು, ಬೇರೆ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ತುಂಬ ಇದೆ. ನಾವು ನೋಡಿರ್ತೀವಿ ಹೊರಗಡೆ ಸಾಧಾರಣ ಪಿಂಪಲ್ಸ್ಗಳು ಆಗುವಂಥದ್ದು. ಮತ್ತು ಕೆಲವೊಂದು ಫೇಸ್ ವಾಶ್ಗಳು ಕೆಲವ್ರಿಗೆ ಮಾತ್ರ ಸೂಟ್ ಆಗುತ್ತೆ. ಆಯಿಲಿ ಸ್ಕಿನ್ ಇರೋರೇ ಯೂಸ್ ಮಾಡಬೇಕು, ಡ್ರೈ ಸ್ಕಿನ್ ಅವರೇ ಯೂಸ್ ಮಾಡಬೇಕು, ಅನ್ಇವನ್ ಸ್ಕಿನ್ ಇರೋರೇ ಯೂಸ್ ಮಾಡಬೇಕು, ಕಾಂಪ್ಲಿಕೇಶನ್ಸ್ ಇರೋ ಸ್ಕಿನ್ ಇದೇ ಯೂಸ್ ಮಾಡಬೇಕು, ಹಿಂಗೇನೋ ಇರುತ್ತೆ. ಸೊ ಎಲ್ಲರಿಗೂ ಒಂದೇ ಫೇಸ್ ವಾಶ್ ಇರೋದಿಲ್ಲ. ಮತ್ತು ಮೇನ್ಸ್ಗೆ ಸಪ್ರೇಟ್ ಇರುತ್ತೆ, ವುಮೆನ್ಸ್ಗೆ ಸಪ್ರೇಟ್ ಇರುತ್ತೆ, ಮಕ್ಕಳಿಗೆ ಸಪ್ರೇಟ್ ಇರುತ್ತೆ, ಹೀಗೆಲ್ಲ ಇರುತ್ತೆ. ಬಟ್ ಇದನ್ನು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಆಲ್ ಸ್ಕಿನ್ ಟೈಪ್ಸ್ ಅಂತ ಇದೆ. ಇದು ಗಂಡಸರು ಯೂಸ್ ಮಾಡ್ಬೋದು, ಹೆಂಗಸರು ಯೂಸ್ ಮಾಡೋದು, ಆಯಿಲ್ ಸ್ಕಿನ್, ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್ ಎಲ್ಲರೂ ಯೂಸ್ ಮಾಡ್ಬೋದು. ಸೂಪರ್ ಇರೋದಂಥ ಐಟಮ್ಸ್. ಸೊ ಸಿಂಪಲ್, ನಾವು ನಾರ್ಮಲಾಗೆಲ್ಲ ಹೆಂಗೆ ಯೂಸ್ ಮಾಡ್ತೀವಿ, ಒಂದು ಚಿಕ್ಕದಾಗಿ ಒಂದು ಎತ್ಕೊಂಡು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು, ಮಿಕ್ಸ್ ಮಾಡೋದೇನೆಲ್ಲ ರೆಡಿ ಇರ್ತದೆ, ಜಸ್ಟ್ ಸ್ಕ್ರಬ್ ಮಾಡಿ ಒಂದು 1 ಮಿನಿಟ್ ಅಥವಾ ಒಂದು 30 ಸೆಕೆಂಡ್ಸ್ ಮಸಾಜ್ ಮಾಡಿ ವಾಶ್ ಮಾಡೋದು. ಸಿಂಪಲ್ ಅಷ್ಟೇ, ಬೇರೆ ಏನು ಇದರಲ್ಲಿ ರಾಕೆಟ್ ಸೈನ್ಸ್ ಅಲ್ಲ, ಏನೂ ಇಲ್ಲ, ಸರಿನಾ? ಸೊ ಇದರಲ್ಲಿ ಏನೇನು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅಂತ ಚೆಕ್ ಮಾಡೋಣ. ಅಂದರೆ ಕಾಂಪೋಸಿಷನ್ ಏನೇನು ಹಾಕಿದ್ದಾರೆ ಅಂತ. ಲೀಫ್ ಎಕ್ಸ್ಟ್ರಾಕ್ಟ್, ನಾನು ಆವಾಗಲೇ ಹೇಳಿದೆ, ಬೇಬಿನ ಹೇಳಿದ್ದು ಲೀಫ್ ಎಕ್ಸ್ಟ್ರಾಕ್ಟ್ ಅಂದರೆ ನಿಂಬಾ ಲೀಫ್ ಎಕ್ಸ್ಟ್ರಾಕ್ಟ್ 20% ಅಷ್ಟು ಅರಿದೇ ಇದೆ. ನೆಕ್ಸ್ಟ್ ಬಂದು ಹರಿದ್ರ ಇದೆ, ಹರಿದ್ರ ಪೌಡರ್ನ ಮಿಕ್ಸ್ ಮಾಡಿದ್ದಾರೆ. ನೆಕ್ಸ್ಟು ಕರ್ಪೂರ, ನೆಕ್ಸ್ಟ್ ಬಂದು ಕೆಲವೊಂದಷ್ಟು ಪ್ರಿಸರ್ವೇಟಿವ್, ಅಂದರೆ ಅದು ಕೆಮಿಕಲಿ ಜೆಲಿ ಫಾರ್ಮ್ ಬರೋದಕ್ಕೆ ಕೆಲವೊಂದು ಪ್ರಿಸರ್ವೇಟಿವ್ಸ್ ಹಾಕಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಸೌಂದರ್ಯ ಪ್ರಸಾದಕ್. ಸೊ ಇದೆಲ್ಲನೂ ಕೂಡ ಆ್ಯಡ್ ಮಾಡಿರೋದ್ರಿಂದ ಇದೆಲ್ಲ ಆಲ್ಮೋಸ್ಟ್ 95 to 96% ನಮ್ಮ ದೇಶದಲ್ಲಿ ಆಯುರ್ವೇದಿಕ್ ಫಾರ್ಮಲ್ಲಿ ಏನು ಸಿಗುತ್ತೋ ಸೊ ಅದನ್ನೇ ಯೂಸ್ ಮಾಡಿದರೆ ಅದು ಜೆಲ್ ಟೈಪಾಗಿ ಕನ್ವರ್ಟ್ ಆಗಲಿಕ್ಕೆ ಕೆಲವೊಂದಷ್ಟು ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡಿದ್ದಾರೆ. ಮತ್ತು ಇದು ಯಾವುದೂ ಕೂಡ ನಮ್ಮ ಸ್ಕಿನ್ಗೆ ಹಾರ್ಮ್ಫುಲ್ ಅಲ್ಲ. ಸೊ ಇದನ್ನ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ನೆಕ್ಸ್ಟ್ ಇದನ್ನು ಯೂಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಸಿಗುತ್ತೆ. ನೆಕ್ಸ್ಟು ಅದು ಹೇಳೋದಾದರೆ ಕಾಂಪ್ಲೆಕ್ಷನ್, ರೇಡಿಯನ್ಸ್, ನ್ಯಾಚುರಲ್ ಗ್ಲೋ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ನಮ್ಮ ಡೇ ಟು ಡೇ ಲೈಫಲ್ಲಿ ನೀಟಾಗಿ ಕ್ಲೆನ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಇದರಲ್ಲಿರೋ ಮೆನ್ಷನ್ ಮಾಡಿರುವಂಥದ್ದು. ಸೊ ಇದನ್ನ ಡೈಲಿ 2-3 ಟೈಮ್ಸ್ ಯೂಸ್ ಮಾಡ್ಬೋದು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇದನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಷ್ಟೇ, ಇದರಲ್ಲಿ ಇನ್ನೇನು ಆ ಥರದ್ದೆಲ್ಲ ಏನು ಮೆನ್ಷನ್ ಮಾಡಿಲ್ಲ. ಸೊ ಇದು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದು, ಇದು ಒರಿಜಿನಲ್ ಪ್ರಾಡಕ್ಟ್ಸ್ ಇದು. ಸೊ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಿದ್ದು. ಸೊ ಇದ್ರೊಳಗಡೆ ಸೊ ಈ ಥರ ಫಾರ್ಮ್ ಇರ್ತದೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ 1 ಡ್ರಾಪ್ 2 ಡ್ರಾಪ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇರುತ್ತೆ. ಆಲ್ಮೋಸ್ಟ್ ಏನು ಖಾಲಿ ಆಯ್ತಾ ಬಂತು. ಓಕೆ, ಸೊ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಿದ್ದು. ಈಗ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇದನ್ನ ನಾನು ಆವಾಗಲೇ ಹೇಳ್ದಂಗೆ ಆಲ್ಮೋಸ್ಟ್ 30 ಡೇಸ್ ಆಗುತ್ತೆ. ಈ ತಿಂಗಳು ಮುಗಿದ್ರೆ ಆಲ್ಮೋಸ್ಟ್ 30 ಡೇಸ್ ಆಗುತ್ತೆ ಅಂತ ಅನಿಸುತ್ತೆ. ನಾನು ಆಲ್ಮೋಸ್ಟ್ ಇದಕ್ಕಿಂತ ಮುಂಚೆ ಬೇರೆ ಫೇಸ್ ವಾಶ್ ಯೂಸ್ ಮಾಡಿದೆ, ಗಾರ್ನಿಯರ್ ಯೂಸ್ ಮಾಡ್ತಿದ್ದೆ. ಬಟ್ ಅದು ಚೆನ್ನಾಗಿತ್ತು, ಇಲ್ಲ ಅಂತಲ್ಲ. ಬಟ್ ಅದು ನನಗೆ ಸ್ಕಿನ್ಗೆ ಆಲ್ಮೋಸ್ಟ್ ಒಂದು 6-7 ಇಯರ್ಸ್ ನಾವು ಹೋಗ್ಬಿಟ್ಟಿತ್ತು. ಬಟ್ ನನಗೇನು ಅದರ ರಿಸಲ್ಟ್ಸನ್ನು ಚೆಕ್ ಮಾಡಿಲ್ಲ. ಎಲ್ಲರೂ ಯೂಸ್ ಮಾಡ್ತಾರಂಥ ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದೆ ಅಷ್ಟೇ ವಿನಃ ರಿಸಲ್ಟ್ಸ್ ಎಲ್ಲ ಚೆಕ್ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಇದರಲ್ಲಿ ನನಗೆ ಫಸ್ಟು ಪಾಸಿಟಿವ್ ಹೇಳಬೇಕಾದ್ರೆ ಸ್ಮೆಲ್ ಸಕ್ಕತ್ತಾಗಿದೆ. ಸ್ಮೆಲ್ ಮಾತ್ರ ಈಗಲೂ ಕೂಡ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಸ್ಮೆಲ್ ಗಮ್ಮತ್ತಿದೆ. ಕರ್ಪೂರ, ಆವಾಗಲೇ ಹೇಳಿದ ಕರ್ಪೂರ, ನಿಂಬೆಹಣ್ಣು, ಅರಿಶಿನ ಏನೇನೋ ಮಿಕ್ಸ್ ಮಾಡಿರೋದ್ರಿಂದ ಸೊ ಗಮ್ ಅಂತ ಇರುತ್ತೆ. ಸೊ 2-3 ಟೈಮ್ಸ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಬೋದು. ಬಟ್ ರೆಕಮೆಂಡೇಷನ್ 2-3 ಟೈಮ್ಸ್ ಮಿನಿಮಮ್ ಇರೋದ್ರಿಂದ ಸೊ ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಖುಷಿ ವಿಷಯ ಅಂತಂದರೆ ಆಲ್ ಸ್ಕಿನ್ ಟೈಪ್ ಎಲ್ಲದಕ್ಕೂ ಯೂಸ್ ಮಾಡೋವಂಥದ್ದು ಇದು ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್. ಸೊ ಆಯಿಲಿ ಸ್ಕಿನ್ ಯೂಸ್ ಮಾಡ್ಬೋದು, ಡ್ರೈ ಸ್ಕಿನ್ ಯೂಸ್ ಮಾಡ್ಬೋದು, ಅನ್ಇವನ್ ಸ್ಕಿನ್ ಯೂಸ್ ಮಾಡ್ಬೋದು, ಕಾಂಪ್ಲಿಕೇಶನ್ಸ್ ಸ್ಕಿನ್ ಯೂಸ್ ಮಾಡ್ಬೋದು, ಲೇಡೀಸು ಯೂಸ್ ಮಾಡ್ಬೋದು, ಜೆಂಟ್ಸಸ್ ಯೂಸ್ ಮಾಡ್ಬೋದು. ಸೊ ಯೂನಿಸೆಕ್ಸ್ ಆಗಿರೋದ್ರಿಂದ ಸೊ ಇದೊಂದು ಮೇಜರ್ ಅಪ್ಡೇಟ್. ನೆಕ್ಸ್ಟ್ ಬಂದು ಇದು ಒಂದು ಬಾಟಲ್ 100 ml ಇರೋದ್ರಿಂದ ಆಲ್ಮೋಸ್ಟ್ ಇದು 1 ತಿಂಗಳಿಗಿಂತ ಜಾಸ್ತಿ ಬರುತ್ತೆ ಒಬ್ಬರು ಯೂಸ್ ಮಾಡಿದ್ರೆ. ಸೊ ಇಬ್ಬರು ಯೂಸ್ ಮಾಡೋರು ಆಬ್ವಿಯಸ್ಲಿ ಒಂದು 25 ಡೇಸ್ ಹಂಗೆ ಹೆಚ್ಚು ಕಮ್ಮಿ ಬರುತ್ತೆ. ಬಟ್ ನನಗೆ ಆಲ್ಮೋಸ್ಟ್ 1 ತಿಂಗಳಾಯಿತು, ಇನ್ನೂ ಸ್ವಲ್ಪ ಇದೆ. ನಾನು ಡೈಲಿ 1 ಟೈಮ್ ಅಷ್ಟೇ ಯೂಸ್ ಮಾಡೋದು. 1 ಟೈಮ್ ಯೂಸ್ ಮಾಡಿದ್ರೆ ಬೆಳಗ್ಗೆ ಯೂಸ್ ಮಾಡಿದ್ರೆ ಇಡೀ ದಿವಸ ಫ್ರೆಶ್ ಆಗಿರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂಥರ ಸ್ಮೆಲ್ಲು ಚೆನ್ನಾಗಿರುತ್ತೆ. ಒಂಥರ ನನಗೆ ಖುಷಿ ಇದೆ ನನ್ನ ಸ್ಕಿನ್ ಮೇಲೆ ಯಾವುದೇ ರೀತಿ ಆಯಿಲ್ ಅಥವಾ ಯಾವುದೇ ರೀತಿ ಕೆಮಿಕಲ್ಸ್ ಆಗ್ತೆ ಆರಾಮಾಗಿ ಒಂದು ಒಳ್ಳೆ ಕಂಟೆಂಟ್ಸ್ ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಅದು ಮಾತ್ರ ಹೆಮ್ಮೆಯಿಂದ ಹೇಳ್ಬೋದು. ಮತ್ತು ಕ್ಯಾರಿನೂ ಕೂಡ ಈಸಿಯಾಗಿ ಮಾಡ್ಬೋದು. ಮತ್ತು ಲೀಕೇಜ್ ಆಗಿರಲಿ ಅಥವಾ ಬೀಳೋದಾಗಿರಲಿ ಈ ಥರದ್ದೆಲ್ಲ ಏನಿಲ್ಲ. ಮತ್ತು ಇಲ್ಲೇ ಕೂಡ ಲಾಕ್ ಅನ್ಲಾಕ್ ಇದೆಲ್ಲ ಕೊಟ್ಟಿರೋದ್ರಿಂದ ನೀವು ಕ್ಯಾರಿ ಮಾಡೋದು ಕೂಡ ಈಸಿ ಇರುತ್ತೆ. ಸೊ ಚೆನ್ನಾಗಿರುತ್ತೆ. ಸೊ ಹರ್ಬಲೈಫ್ ನ್ಯೂಟ್ರಿಷನ್ ಸಾಕಷ್ಟು ದಿವಸಗಳು ನಾವು ಎಕ್ಸ್ಪೆಕ್ಟ್ ಮಾಡ್ತಿರುವಂಥ ಒಂದು ಅಮೇಝಿಂಗ್ ಪ್ರಾಡಕ್ಟ್ಸ್ ಲಾಂಚ್ ಆಗಿದೆ, ಇದನ್ನ ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟದ್ದು. ಸೊ ನೆಕ್ಸ್ಟ್ ಬಂದು ಇದರ ಇನ್ನೊಂದು ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಿದೆ, ಮಾಯ್ಶ್ಚರೈಸರ್, ಸೀರಮ್ ಮತ್ತು ಟೋನರ್ ಇದೆ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಆದರೆ ಇದು ಮಾತ್ರ ಮೆಸ್ಸಿಂಗ್. ಸೊ ಇನ್ನು ಯಾರೆಲ್ಲ ಯೂಸ್ ಮಾಡ್ತಿಲ್ವೋ ಸೊ ದಯವಿಟ್ಟು ಈ ಕೆಳಗಡೆ ಕಾಣ್ತಿರೋದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ನೀವು ಎಲ್ಲೇ ಇದ್ರೂ ಕೂಡ ಈ ಪ್ರಾಡಕ್ಟ್ಸ್ ನಿಮಗೆ ಲಭ್ಯ ಇರುತ್ತೆ. ಒರಿಜಿನಲ್ ಪ್ರಾಡಕ್ಟ್ಸ್ ಲಭ್ಯ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.